ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನೀವು ನೋಡ್ತಿರೋ ಯೂಟ್ಯೂಬ್ ವಿಡಿಯೋ ಅಲ್ಲಿ 2 ವಿಷಯಗಳಿದೆ. ಅನ್ಸಿದ್ರೆ ನನಗನ್ಸ್ಬೇಕಲ್ಬೇ. ನಾವು ರಿವ್ಯೂ ರಿಯಾಕ್ಷನ್ ಕೊಟ್ಟಿರೋ ವಿಡಿಯೋ ಯಾವುದು ಅಂದ್ರೆ ವಿಡಿಯೋ. ಕಂಗ್ರಾಚುಲೇಷನ್ ಬ್ರದರ್. ಏನಾಯ್ತು? 2 ನಿಮಿಷ ಅಪ್ಪ ಅಮ್ಮನ್ ಸೈಡ್ ಗಿಟ್ಟೆ ನನ್ನಂತ ದೊಡ್ಡ ರೌಡಿ ಇಲ್ಲ ಕಣ. 2 ಮಂತ್ಸಿಂದ ಹೇಳ್ತಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಯಾವ ತರ ಎಂಟರ್ಟೈನ್ಮೆಂಟ್ ಯಾವ ತರ ಇಷ್ಟ ಇದೆ, ಯಾವ ತರದ ವಿಷಯಗಳನ್ನ ತಿಳ್ಕೊಬೇಕಾಗಿದೆ ಹೇಳಿ, ನಾವು ತಿಳಿಸ್ತೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಈ ಸರ್ ಆಯ್ತು ಇರ್ಲಿ ಬಿಡು, ಆರಾಮಾಗೆ ನೋ ವರೀಸ್. ಲೆಫ್ಟ್ ಸೈಡ್ ಇಂದ ಚೆನ್ನಾಗಿ ನೀನ್ ಅಲ್ಲೇ ನೀನ್ ನೋಡು, ನಿನ್ಗೆ ಆ ಲೈಟು ಈ ಲೈಟು ಎಲ್ಲ ನೀನ್ ಫೋಕಸ್ ಮಾಡ್ಬೇಕು. ಹಾಗೆ ನಮ್ ಜನನು ನಿನ್ನನ್ನೇ ಫೋಕಸ್ ಮಾಡ್ಬೇಕು. ಎಲ್ಲ ಫೋಕಸ್ ಆಗುತ್ತೆ. ಡೋಂಟ್ ವರಿ, ನೀನ್ ಫೋಕಸ್ ತಗೊಂಬಚ್ಚಿ. ನಾವು ಇಲ್ಲ, ಯು ಶುಡ್ ಬಿ ತಗೊಂಬೇಕು. ಜನರು ಬೇಡ ನೀ ಅಂತ ಫೋಕಸ್ ಆಗಿ ತಗೊಂಡ್ರೆ ಅಷ್ಟೇ, ಆಮೇಲೆ ಕಂಟೆಂಟ್ ಸಿಗಲ್ಲ ಅವ್ರಿಗೆ. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ಯಾಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿನಗೇ ಗೊತ್ತಾಗುತ್ತೆ. ಓಕೆನಾ? ಅವ್ರಿಗೂ ಗೊತ್ತಾಗೋದು ಜಾಸ್ತಿ. ಅವ್ರಿಗೂ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಬಿಡು. ಇವಾಗ ಏನಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ಗೆ ಏನಂದ್ರೆ ಒಳ್ಳೆ ಸಿಸ್ಟಮ್ ಇಲ್ಲ ರೀ. ಪಿಸಿ ಪಿಸಿ ಹೌದು. ಏನೋ ಒಂದು ಯೋಚನೆ ಬರುತ್ತೆ. ಯೋಚನೆನ ನಿಮಗ್ ತೋರ್ಸೋಣ ಅಂದ್ರೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ರು ತೋರ್ಸ್ಕೊಳ್ಳೋ ಸೆಟಪ್ಗಳಿಲ್ಲ. ಸೆಟಪ್ ಅಂದ್ರೆ ಇದು ಪಿಸಿ. ಹಂಗೆ ನಾನು ನಿಮಿಷಕ್ಕೆ ಏನಪ್ಪ ಸೆಟಪ್ ಅಂತ ನೀನು ಅಂತ ನನಗೆ ಒಂದ್ ನಿಮಿಷ ಇದು ಅವಾಗ ಬಿಸಿ ಆಗ್ಬಿಡುತ್ತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಪಿಸಿ ಹಂಗ ಹೇಳಪ್ಪ ನೀನು. ಬಿಸಿ ಆಗ್ಬಿಡುತ್ತೆ ಹಂಗೆ. ಸೆಟಪ್ ಅಂತ್ಯಾ, ಏನೋ ಬಿಸಿ ಬಿಸಿ ಆಗುತ್ತೆ ಅಂತ್ಯಾ. ಐರನ್ ಬೇಕಾಗಿಲ್ಲ, ಈ ಲ್ಯಾಪ್ಟಾಪ್ ಎಲ್ಲ ಐರನ್ ಮಾಡ್ಬೋದು ಶರ್ಟ್. ಖಂಡಿತ ಮುಚ್ಚ. ಇಲ್ಲಿ ನನ್ ಸ್ವಲ್ಪ ಟೀ ಶರ್ಟ್ ಒಂಥರ ಇದಾಗಿದೆ, ಐರನ್ ಗಿರನ್ ಮಾಡ್ಕೊಡ್ತೀಯಾ? ಇದಾದ್ರೂ ಐತೆ ನಮ್ಮ ಹತ್ರ. ಇಲ್ಲಿ ಈ ಚಾನಲ್ ನೀವು ನೋಡ್ತಿರೋ ಯೂಟ್ಯೂಬ್ ವಿಡಿಯೋ ಅಲ್ಲಿ 2 ವಿಷಯಗಳಿದೆ. ಒಂದು ಪಾರಿವಾಳ, ಇನ್ನೊಂದು ಹುಲಿ. ಎಲ್ಲಿ ಅಂತೀರಾ? ಇಲ್ಲಿ ನೀವು ಕೊಟ್ಟಿದ್ ರೀಸನ್ ಚೆನ್ನಾಗಿರ್ಲಿಲ್ಲ ರೀ. ಹೌದು, ಇರ್ಲಿ ಬಿಡಂಗ. ಇಲ್ಲಿ ಇಷ್ಟ ಜನಕ್ಕೂ ರಾಂಗ್ ಅನ್ಸಿದೆ. ಅವ್ರು ಕೊಟ್ಟಿದ್ ಜೆನ್ಯೂನ್ ಅನ್ಸ್ತಾ ನಿಮ್ಗೆ? ಅನ್ಸಿದ್ರೆ ನನಗನ್ಸ್ಬೇಕಲ್ಬೇ. ಓಕೆ, ವಿಷಯಕ್ಕೆ ಬರೋಣ. ಏನಂದ್ರೆ ಇವತ್ತು ನಾವು ರಿವ್ಯೂ ರಿಯಾಕ್ಷನ್ ಕೊಟ್ಟಿರೋ ವಿಡಿಯೋ ಯಾವುದು ಅಂದ್ರೆ ವಿಡಿಯೋ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ನಾವು ಏನು ನಿಮ್ಗೂ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿರತ್ತೆ. ವಿಡಿಯೋ ಅಂತ ಇದೀವಲ್ಲ, ವಿಡಿಯೋ ರಿಯಾಕ್ಷನ್ ಏನಪ್ಪಾ ಕೊಡ್ತಾವ್ರು? ಇದು ಯಾರ್ದು ಅಂದ್ರೆ ಯಾರು ಅಲ್ಲ, ನಮ್ಮ ಶ್ರೀನಿಧಿ ಬೆಂಗಳೂರು ಬ್ಲಿಂಕ್ ಫಿಲಂ ಡೈರೆಕ್ಟರ್. ಹೌದು, ರೀಸೆಂಟ್ ಆಗಿ ಅವ್ರು ಒಂದು ಅವಾರ್ಡ್ ಗೆದ್ದಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ವಿಡಿಯೋ ನೋಡೋಣ. ಇವತ್ತು ನಾನು ನಿಮಗೆ ಒಂದು ರಿಯಲ್ ಹಾರಿಬಲ್ ಕೇಸ್ ಬಗ್ಗೆ ಹೇಳ್ತೀನಿ. ಇವಳು ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ಏನು ಇದು? ಜಿ ಸಿನಿಮಾಸ್ ವಿಡಿಯೋ. ಓ, ಎಲ್ಲ ವೈರಲ್ ಸ್ಟಾರ್ಸ್.
ಅಪ್ಪ ಅಮ್ಮನ ಸೈಡ್ಗೆ ಓ ಇವರು ಡಿವಿ ಜಂಗ್ಲಿ ಜೀವನ್. ಅವಳೊಂದು ರೂಢಿ ಇಲ್ಲ ಕಣ ಬೆಂಗಳೂರಲ್ಲಿ. ಯಾಕೆ ಏನಾಯ್ತು? ಓ ಮಚ್ಚ ಇದೊಂದು ಸ್ವಲ್ಪ 6 - 5 = 2 ನಾ? 6 - 5 ಆದ್ರೆ ಅದೇನು ಇಲ್ಲ ಇದ್ರ ಮುಂದೆ ಅನ್ನಿಸ್ತಿದೆ ಮಚ್ಚ, ಸೀರಿಯಸ್ ಆಗಿ. ಕೂಡ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಹಾ ಬಾಡಿಗೆ ಮಾಡಿಕೊಂಡು ಹಾ ಯಾರಾದ್ರೂ ಬರ್ತಾರ ಏನಿದೆ Hunting soon. ಇದು ಅಲ್ಲೂ ಬರುತ್ತೆ, ನೀವು ನೋಡ್ರಿ. ಓಕೆ. ಮತ್ತೆ ಇದು ಬಂದು ಫಿಲಮ್ ಅಲ್ಲ, ಇದು ಫಿಲಮ್. ಇದು ಒಂಥರ ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ಅಂದ್ರೆ ಏನು ಅಂದ್ರೆ ನೀವು ಒಂದು ನಿಜವಾದ ಸತ್ಯನ ಏನೋ ಹೇಳಕ್ ಕೊಟ್ಟಿದ್ದಾರೆ. ಯಾಕಂದ್ರೆ ಬಿಕಾಸ್ ಎಲ್ಲೋ ಫುಟೇಜ್ ಇಲ್ಲಿ ನಡೆದಿರೋ ವಿಡಿಯೋಲಿ ಇಲ್ಲ, ನನ್ಗನ್ಸೋ ಪ್ರಕಾರ ಇದು ಮೂವಿಯಲ್ಲಿ ಬರೋ ಸೀನಾ ಇಲ್ಲ ಅವರೇ ಒಂದು ಪ್ಯಾರಾನಾರ್ಮಲ್ ಇಲ್ಲ ಯಾರ್ದೋ ನಿಜವಾದ್ದು ಮಾತಾ ನನಗ್ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಗೆ ಏನಂದ್ರೆ ಒಂದು ರಿಯಾಕ್ಷನ್ ಕೊಡ್ತಾ ಇದೀವಿ, ಅದಕ್ಕೆ ಒಂದ್ ಒಳ್ಳೆ ರಿವ್ಯೂ ಕೊಡ್ಬೇಕು ಅಂತ ಮನ್ಸಲ್ಲಿ ಇದ್ರು. ಬಟ್ ಏನು ಗೊತ್ತಿಲ್ದಂಗೆ ಏನು ರಿವ್ಯೂ ಕೊಡಕ್ ಆಗಲ್ಲ. ಖಂಡಿತವಾಗ್ಲೂ ಒಂದು ಟ್ರೈಲರ್ ಬಂದ್ಮೇಲೆ ರಿವ್ಯೂ ಕೊಡೋ ಅಂತ ಒಂದು ಚಾನ್ಸಸ್ ಇರುತ್ತೆ ನಮ್ಗೆ. ಬಟ್ ನೋಡೋಣ ಮುಂದೆ ಹೇಗೆ ಏನು ಅಂತ. ಶ್ರೀನಿಧಿ ಸರ್ ಸೀರಿಯಸ್ ಆಗಿ ಒಂದು ಒಳ್ಳೆ ವಿಡಿಯೋ ಅಂತ ಒಂದು ಟೀಸರ್ ನ ಬಿಟ್ಟಿದ್ದೀರಾ. ಮತ್ತೆ ತುಂಬಾ ನೀವ್ ಹೆಂಗ್ ತಗೊಂಡ್ ಹೋಗ್ತೀರಾ ಅಂದ್ರೆ ಫಿಲಮ್ ನ ಕ್ಯಾಶುಯಲ್ ಆಗಿ ತಗೊಂಡೋಗಿ ಒಂದು ಒಳ್ಳೆ ಕಂಟೆಂಟ್ ನ ಕೊಡ್ತಿದ್ದೀರಾ. ನಿಜವಾಗ್ಲೂ ನಮ್ಗೆ ನಿಮ್ಮಂತ ಒಂದು ಡೈರೆಕ್ಟರ್ಸ್ ತುಂಬಾ ಬೇಕಾಗಿದ್ದಾರೆ. ಮತ್ತೆ ಸ್ಕ್ರಿಪ್ಟ್ ಅಲ್ಲೂ ಸಹ ಸೂಪರ್ ಆಗಿರುತ್ತೆ ನಿಮ್ ಸ್ಕ್ರಿಪ್ಟ್ ರೈಟಿಂಗ್. ಮತ್ತೆ ಹಾಗೆ ಕಂಟೆಂಟ್ ನ ಫಿಲಮ್ ನ ಮೂವಿನ ಹೌದು ಮಾಡ್ತಾ ಇದೀವಿ. ನಿಜವಾಗ್ಲೂ ನಿಮ್ದೇ ಒಂದು ಜಾನ್ರ ಫುಲ್ ಒಂಥರ ಡಿಫ್ರೆಂಟ್ ಆಗಿದೆ. ಸೀರಿಯಸ್ ಮೂವಿನೂ ಅಷ್ಟೇ ನೋಡಿರ್ಬೋದು, ನೋಡಿಲ್ಲ ಅಂದ್ರೂ ನೋಡಿ ಫಿಲಮ್. ಯಾರಿಗೂ ಅಷ್ಟು ಗೊತ್ತಿಲ್ಲ, ಅದು ಗೊತ್ತಾಗಿಲ್ಲ. ಇವಾಗ ಗೊತ್ತಾಗುತ್ತೆ. ಅವಾರ್ಡ್ಗಳು ಬರ್ತಿದೆ, ನಿಮ್ಗೆ ಗೊತ್ತಾಗಿರುತ್ತೆ. ಅಷ್ಟು ಜನ ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟ್ ಆಗಿದೆ ಇವಾಗ ಹೇಳ್ಬೇಕಂದ್ರೆ. ತುಂಬಾ ಚೆನ್ನಾಗಿದೆ ಬ್ಲಿಂಕ್ ಸಹನು. ಅದೇ ತರಾನೇ ಇದು ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ ಆಸ್ ಅ ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ನೋಡಿ, ಸ್ಟೋರಿಯಿಂದ ಬೇರೆ ಸ್ಟೋರಿ ಕನ್ವರ್ಟ್ ಆಗೋದು ತುಂಬಾ ಕಷ್ಟ. ಅದನ್ನ ಅವರು ಡಿಫ್ರೆಂಟ್ ಲೆವೆಲ್ ತಗೊಂಡ್ ಹೋಗ್ತಾ ಇದಾರೆ. ಹೌದೌದು. ನೋಡಿ, ಒಂದೇ ತರ ತಗೊಂಡೋಗೋದು ಫಿಲಮ್ ಬೇರೆ, ಬಟ್ ಆದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋರಿ ಕ್ರಿಯೇಟ್ ಮಾಡೋದು, ಡೈರೆಕ್ಟ್ ಮಾಡೋದು ತುಂಬಾ ಒಂದು ಕಷ್ಟದ ಟೈಮ್ ಝೋನ್ ಇಂದ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಆಸ್ ಅ ರೈಟರ್ ಆಗುನು ಸ್ಟೋರಿನ ಬರಿಬೇಕಾದ್ರೆ ಎಲ್ಲಾ ತರ ಯೋಚನೆ ಮಾಡ್ಬೇಕು. ಇವಾಗ ಅವ್ರು ಮಾಡಿರೋದು ಟೈಮ್ ಝೋನು, ಇವಾಗ ಇದು ಮಾಡ್ತಿರೋದು ಬಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ. ಇದಕ್ಕೆ ಇದಕ್ಕೆ ರಾ ಬೇಕು, ಥ್ರಿಲ್ಲರ್, ಸೊ ಇದು ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಡೈಲಾಗ್ಸ್ ಇಂದ ಹಿಡ್ದು ಸ್ಕ್ರೀನ್ ಪ್ಲೇ ಇಂದ ಹಿಡ್ದು ಎಲ್ಲ ಕರೆಕ್ಟ್ ಮಾಡ್ಬೇಕು. ಸೊ ಅವ್ರ ಇದಲ್ಲಿ ನೋಡಿರೋ ಟ್ರೈಲರ್ ಪ್ರಕಾರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ವೈರಲ್ ಸ್ಟಾರ್ಸ್ ಒಂದು ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಒಂದು ಸಾಂಗ್ ಕೇಳಿಸ್ತು, ತುಂಬಾ ಚೆನ್ನಾಗಿದೆ. ಒಂದೇ ನಿಮಿಷ ಕೇಳಿಸ್ತೀನಿ ನಿಮ್ಗೂ. ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಕೇಳಿಸ್ಕೊಳ್ರಿ. ಓಕೆ, ಅದು ಇದು ಸಾಂಗ್, ಅದು ಥೀಮ್ ಸಾಂಗ್ ಅನ್ಸುತ್ತೆ ನಂಗೆ. ಎರಡೆರಡು ನಿಮಿಷ ಅಪ್ಪ ಅಮ್ಮನ ಸೈಡ್ಗೆ ಇಟ್ಟೆ ನನ್ನಂತ ದೊಡ್ಡ ರೌಡಿ ಇಲ್ಲ ಕಣ. ಬಟ್ ಎಲ್ಲ ಚೆನ್ನಾಗಿ ಮಧ್ಯದಲ್ಲಿ ಕೊಟ್ಟಿರೋ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನಮಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನೋಡ್ತಿರೋರ್ಗುನು ಎಲ್ಲಾರ್ಗು ಅದೇನಾದ್ರು ಒಂದ್ಸತಿ ಹೋಗಿ ನೋಡಿ ನಿಮ್ಗೆ ಏನಾದ್ರು ವಿಡಿಯೋ ಅಲ್ಲಿ ಆ ಸಾಂಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಬಂದು ಮತ್ತೆ ರಿಟರ್ನ್ ನಮ್ಮ ವಿಡಿಯೋ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ್ದು ಹೊಸ ಟೀಸರ್, ಹೊಸ ಟ್ರೈಲರ್ ಯಾವ್ದು ಬರುತ್ತೋ ಅದಕ್ಕೆ ರಿಯಾಕ್ಷನ್ ಮಾಡ್ತೀವಿ. ನೀವು ಒಂದು ಮಾಡ್ತೀವಿ, ಕಮೆಂಟ್ ಮಾಡಿ. ವಿಡಿಯೋ ಟೀಸರ್ ಬಂದು 2 months ಆಗಿದೆ. 2 months 2 months 2 months ಇವನು 2 months ಇಂದ ಹೇಳ್ತಾನೆ. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು 2 months 2 months ಆಗಿದೆ.
ಇವಾಗ ನಮ್ದು ರಿಯಾಕ್ಷನ್ ಚಾನಲ್ ಸ್ಟಾರ್ಟ್ ಆಗಿದೆ, ಹೊಸ ಚಾನಲ್. ಎಲ್ಲಾರು ದಯವಿಟ್ಟು ಸಪೋರ್ಟ್ ಮಾಡಿ, support ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರೂ ಮಾಡಿ, ಧೂಮ್ ಧಮಾಕ ಮಾಡಿ. ಮತ್ತೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಬರ್ಕೊಳ್ಳಿ ಅನ್ನಂಗೆ ನಾವ್ ಹೇಳ್ತೀವಿ. ಲೈಕ್, ಕಮೆಂಟ್, ಶೇರ್ ಹೊಡ್ಕೊಳ್ಳಿ. ಹಾಗೆ ಹೇಳ್ತೀನಿ ಕೇಳಿ, ವಿಡಿಯೋ ನೋಡ್ಕೊಂಡು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಯ್ಯೋ ನಾನೇನೋ ಹೇಳೋ ಬೇಡ ಬಿಡಿ, ಆಮೇಲೆ ಅದೆಲ್ಲ ಚೆನ್ನಾಗಿರಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮತ್ತೆ ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ. ಬೇರೆ ನೆಕ್ಸ್ಟ್ ಏನಾದ್ರು ನೀವು ರಿಯಾಕ್ಷನ್ Because ಲಿಂಕ್ ಯಾರು ಇಲ್ಲಿ ಪರ್ಫೆಕ್ಟ್ ಅಲ್ಲ. ಏನ್ ತಪ್ಪಿದೆ ದಯವಿಟ್ಟು ಅದನ್ನ ನಮಗೆ ತಿಳಿಸಿ, ನಾವು ತಿದ್ಕೋತೀವಿ. ಹಾಗೆ ಮತ್ತೆ ಏನಾದ್ರೂ ಹೊಸ ಒಂದು ವಿಷಯನ ನಾವು ನಮ್ಮ ಇದ್ರಲ್ಲಿ ವಿಡಿಯೋ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದಿದ್ರೆ, ಯಾರಿಗಾದ್ರೂ ಏನಾದ್ರೂ ಒಂದು ಹೊಸ ವಿಷಯ ಗೊತ್ತಿದ್ರೆ ದಯವಿಟ್ಟು ಅದನ್ನು ಹೇಳಿ. Personal ಆಗಿ ರಿಯಾಕ್ಟ್ ಮಾಡ್ತೀವಿ, ಎಲ್ಲ ಮೂವೀಸ್, ಸಾಂಗ್ಸ್, ರ್ಯಾಪ್ ರಿಯಾಕ್ಷನ್ ಮಾಡ್ತೀವಿ. ಮಾಡ್ಬೇಕಾ ನೀವ್ ಹೇಳಿ, ನೀವ್ ಹೇಳಿ. ಅದು ನಿಮಗ್ ಬಿಟ್ಟಿದ್ದು. ಕೇಳಿಸ್ಕೊಳ್ಬೇಕಾಗಿರೋರು, ನೋಡ್ಬೇಕಾಗಿರೋರು ನೀವಾಗಿರ್ಬೇಕಾದ್ರೆ ನಾವು ಬರೀ ರೀಲ್ಸ್ ಅಲ್ಲಿ ಮಾತ್ರ ನಿಮ್ಗೆ ಕೇಳಿದೀವಿ. ಯಾವ ತರ ಎಂಟರ್ಟೈನ್ಮೆಂಟ್, ಯಾವ ತರ ಇಷ್ಟ ಇದೆ, ಯಾವ ತರದ ವಿಷಯಗಳನ್ನ ತಿಳ್ಕೊಬೇಕಾಗಿದೆ ಹೇಳಿ, ನಾವು ತಿಳಿಸ್ತೀವಿ. ಸರಿ, ಸರಿ, ತುಂಬಾ ತುಂಬಾ ಮಾತಾಡ್ಬಿಟ್ರಿ ಅನ್ಸುತ್ತೆ. ಹೋಗಿದೆ, ಯಾಕಂದ್ರೆ ಮಾತಾಡುವಂತ ವಿಷಯ ಇದೆ ಗುರು. ವಿಷಯ ಇದೆ. ಅಂತದಿಲ್ದೆ ನಾವೇನು ಮಾತಾಡಿಲ್ಲ. ಓಕೆ, ಇದು ನಮ್ಮ ಫಸ್ಟ್ ವಿಡಿಯೋ ರಿಯಾಕ್ಷನ್. ಆಸ್ ಅ ವಿಡಿಯೋಗೆನೆ ರಿಯಾಕ್ಷನ್ ಕೊಟ್ಟಿದ್ದೀವಿ. ವಿಡಿಯೋ Trailer. ಟೀಸರ್ಗೆ ವಿಡಿಯೋ ಮಾಡಿದೀವಿ, ರಿಯಾಕ್ಷನ್ ವಿಡಿಯೋ. ತುಂಬಾ ಥ್ಯಾಂಕ್ಸ್ ಇಲ್ಲಿವರೆಗೂ ತುಂಬಾ ವಿಡಿಯೋ thanks. ನೋಡಿರೋರ್ಗೆ. ಮತ್ತೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬುಫ್. See you.